ಮಹಾಯೋಗಿ ವೇಮನರ 614ನೇ ಜಯಂತಿ ಪ್ರಯುಕ್ತ ಯಲಹಂಕ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಮಹಾಯೋಗಿ ವೇಮನ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಂತರ ಅವರು ಮಾತನಾಡಿದರು ಮತ್ತು ಮಹಾಯೋಗಿ ವೇಮನರ 614ನೇ ಜಯಂತಿ ಪ್ರಯುಕ್ತ ಯಲಹಂಕದ ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಹಾಯೋಗಿ ವೇಮನ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಯಲಹಂಕ ತಹಶೀಲ್ದಾರ್ ಸನ್ಮಾನ್ಯ ಜಿಎಸ್ ಶ್ರೇಯಸ್ ರವರು, ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಮುನಿರೆಡ್ಡಿ ರವರು, ನಿರ್ದೇಶಕರಾದ ಇಟ್ಕಲ್ಪುರ ಶ್ರೀ ಮೋಹನ್ ರವರು, ಶ್ರೀ ಎಸ್.ಜಿ. ನರಸಿಂಹಮೂರ್ತಿ ರವರು, ಎಸ್.ಟಿ.ಡಿ. ಮೂರ್ತಿರವರು, ಶ್ರೀ ಜಯಪ್ಪ ರೆಡ್ಡಿ ರವರು, ಶ್ರೀಮತಿ ಅರುಣಾ ಪ್ರಕಾಶ್ ರವರು, ಶ್ರೀ ರಾಮಕೃಷ್ಣಯ್ಯ ರವರು, ಶ್ರೀ ಟಿ ಶ್ರೀನಿವಾಸ್ ರವರು, ಸಿಇಒ ಶ್ರೀ ನಾಗೇಶ್ ರವರು, ಬಿಜೆಪಿ ಹಿರಿಯ ಮುಖಂಡರಾದ ವಿಶ್ವನಾಥಪುರ ಶ್ರೀ ಮಂಜುನಾಥ್ ರೆಡ್ಡಿ ರವರು, ಶ್ರೀ ಎಸ್.ಜಿ. ಪ್ರಶಾಂತ್ ರೆಡ್ಡಿ ರವರು, ಹಿಂದೂ ಜಾಗರಣ ವೇದಿಕೆಯ ರಾಜಣ್ಣ, ರಾಮಚಂದ್ರ ರೆಡ್ಡಿ, ಶಿವಾನಂದ್, ಮುನಿರಾಮ ರೆಡ್ಡಿ, ಯುವ ಮುಖಂಡ ಎಚ್.ಎಸ್. ಕಿರಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರದ ಕಡೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ಮಹಾಪುರುಷರು ಯಾವುದು ರಾಜ್ಯ ಸರ್ಕಾರ ಜಯಂತಿಯನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದೆಯೋ ಎಲ್ಲ ಮಹಾಪುರುಷರ ಜಯಂತಿಯನ್ನು ಕೂಡ ನಾವಿಲ್ಲಿ ಮಾಡ್ತೀವಿ. ಇವತ್ತು ವೇಮನ ಮಹರ್ಷಿಗಳು ಅವರ ಪೂರ್ವಾಶ್ರಮದಲ್ಲಿ ಎಲ್ಲ ವೈಭೋಗಗಳನ್ನು ಅನುಭವಿಸಿದಂಥ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿದ್ದಂಥ ಒಬ್ಬ ವ್ಯಕ್ತಿ. ಅಂದರೆ ಜೀವನದಲ್ಲಿ ಏನೇನು ಭೋಗಾದಿಗಳನ್ನು ಅನುಭವಿಸಬೇಕು ಎಲ್ಲವನ್ನೂ ಕೂಡ ಅನುಭವಿಸಿದಂಥವ್ರು. ಅವರ ಅತ್ತಿಗೆಯಿಂದ ಪರಿವರ್ತನೆ ಆದಂಥ ಮಹಾ ವೇಮನ ಯೋಗಿ ತದನಂತರ ಅವರ ಭವಿಷ್ಯವಾಣಿಗಳು ಮತ್ತು ಅವರ ವಚನಗಳ ಮುಖಾಂತರ ಇವತ್ತು ಕರ್ನಾಟಕ ಮತ್ತು ಆಂಧ್ರದ ಭಾಗದಲ್ಲಿ ಮನೆ ಮಾತಾಗಿದ್ದು, ಇವತ್ತು ಕೂಡ ಅವರ ವಚನಗಳು ಮತ್ತು ಅವರು ಹೇಳಿದಂಥ ಹಿತೋಕ್ತಿಗಳೇನಿದೆ ಅವು ಯಥಾವತ್ತಾಗಿ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ರೆಡ್ಡಿ ಕುಲಬಾಂಧವರು ಏನಿದ್ದಾರೆ ಇಡೀ ರಾಜ್ಯದಲ್ಲಿ, ಅದು ರೆಡ್ಡಿ ಇರ್ಬೋದು, ಲಿಂಗಾಯತ ರೆಡ್ಡಿ ಇರ್ಬೋದು, ಈ ಥರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆ ಜನಾಂಗದ ಕುಲಗುರುಗಳನ್ನಾಗಿ ಸ್ವೀಕರಿಸಿ ಪ್ರತಿ ವರ್ಷ ಕೂಡ ಇಲ್ಲೂ ಕೂಡ ಮಾಡ್ತೀವಿ. ಇವತ್ತು ಸರ್ಕಾರದ ಕಡೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಸಂಜೆ ಅಲ್ಲೂ ಕೂಡ ಕಾರ್ಯಕ್ರಮ ಕೂಡ ಇದೆ. ಮತ್ತು ನಮ್ಮ ರಾಜ್ಯ ರೆಡ್ಡಿ ಸಂಘದ ಅಲ್ಲೂ ಕೂಡ ದಿನಾಂಕ ಬಹುಶಃ ಇವತ್ತೇ ಮಾಡ್ಬೋದು ಎಲ್ಲ ಕೂಡ. ಇವತ್ತು ಯಾವುದೇ ಆ ಮಹಾನ್ ಭಾವರಿಗೆ ಯಾವುದೇ ಜಾತಿ ಇರಲಿಲ್ಲ, ಆದರೆ ಅವರ ಕುಲಬಂಧುಗಳು ಅಂತೇಳಿ ನಮ್ಮ ಕುಲದಲ್ಲಿ ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ತಾಲೂಕು ಮಂಡಳಿ, ತಾಲೂಕು ಆಡಳಿತ ಮಂಡಳಿ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೂಡ ಭಾಗವಹಿಸಿ ಮತ್ತು ನಮ್ಮ ಎಲ್ಲ ಪ್ರಮುಖರು ಕೂಡ ಬಂದಿದ್ದೀರಿ. ಆ ವೇಮನ ಜಯಂತಿಯ ಶುಭಾಶಯಗಳನ್ನು ತಮ್ಮನ್ನೆಲ್ಲ ಕೂಡ ಕೋರ್ತಾ ಇದ್ದೀವಿ. ಇವತ್ತೇನು ಮಹಾಯೋಗಿ ಶ್ರೀ ಶ್ರೀ ಮಹಾಯೋಗಿ ವೇಮನ 614ನೇ ಜಯಂತಿ ಅಂಗವಾಗಿ ನಮ್ಮ ಯಲಹಂಕ ಭಾಗದ ತಾಲೂಕು ಕಚೇರಿಯಲ್ಲಿ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಆಚರಣೆ ಮುಗಿಸಿ ಮಹಾಯೋಗಿ ವೇಮನ ಸೊಸೈಟಿಯಲ್ಲೂ ಕೂಡ ಅರ್ಥಪೂರ್ಣವಾಗಿ ಇಲ್ಲೂ ಕೂಡ ಆಚರಿಸಿ ಈಗೇನು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿದ್ದೀವಿ. ಶ್ರೀ ಮಹಾಯೋಗಿ ವೇಮನರನ್ನು ನೆನೆಯುತ್ತಾ ನಾವು ಅವರು ಆದರ್ಶಗಳನ್ನು ಅವರ ಪ್ರೇರಣೆಗಾಗಿ ನಾವು ಅಳವಡಿಸ್ಕೊಂಡು ಅವ್ರ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಇವತ್ತು ನಾಡಿನ ಸಮಸ್ತ ಜನರಿಗೆ ಮಹಾಯೋಗಿ ವೇಮನ ಜಯಂತಿ ಶುಭಾಶಯಗಳು. ನನ್ನ ಹೆಸರು ಮೋಹನ್ ಕುಮಾರ್, ವೇಮನ ಬ್ಯಾಂಕ್ ನಿರ್ದೇಶಕರು.